ಶುಭೋದಯ. ಸೊ ಇವತ್ತು ತುಂಬಾ ಬಿಸಿಲಿದೆ ನೋಡಿ, ಖುಷಿ ಆಯಿತು. ಅದ್ರ ಜೊತೆಗೆ ನಮ್ಮಣ್ಣ ಇವತ್ತು ಹೋಟೆಲಿಂದ ಬಿಸಿ ಬಿಸಿ ಇಡ್ಲಿ, ಚಿಕನ್ ಸಾಂಬಾರು ಅಲ್ಲ ಚಿಕನ್ ಗ್ರೇವಿ ಮತ್ತು ಮಟನ್ ಚಾಪ್ಸ್ ತಂದಿದ್ದ. ಬಟ್ ನನಗೆ ಚಿಕನ್ ತುಂಬ ಇಷ್ಟ ಆಗೋದ್ರಿಂದ ನಾನು ಚಿಕನ್ನೇ ಹಾಕಿಸ್ಕೊಂಡೆ, ಚಿಕನ್ ಗ್ರೇವಿ ಮತ್ತು ಇಡ್ಲಿ ತಿನ್ನೋಣ ಅಂತ. ಬಟ್ ನಮ್ಮ ಅಮ್ಮ ಇದ್ದವರು ಚಿಕನ್ ಗ್ರೇವಿ ಜೊತೆ ಮಟನ್ ಕೂಡ ತಿನ್ನು ಅಂತೇಳ್ಬಿಟ್ಟು ಮಟನ್ ಚಾಪ್ಸ್ನ ಒಂದೇ ಒಂದು ಪೀಸ್ ಹಾಕಿಸ್ಕೊಂಡು ಮಟನ್ ಗ್ರೇವಿನ ಹಾಕಿಸ್ಕೊಂಡೆ. ನನಗೆ ಜಾಸ್ತಿ ಮಟನ್ ಇಷ್ಟ ಆಗಲ್ಲ, ಐ ಡೋಂಟ್ ನೋ ವೈ. ಬಟ್ ಅಮ್ಮ ಮಾಡಿದ್ದಾದರೆ ತಿಂತೀನಿ, ಆಚೆಲ್ಲ ನಾನು ಜಾಸ್ತಿ ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ತಿಂಡಿನೆಲ್ಲ ತಿಂದ್ಕೊಂಡು ಸ್ವಲ್ಪ ಆಚೆ ಹೋಗಿ ಬಂದ್ವಿ. ಆಚೆ ತುಂಬ ಮಳೆ ಬರ್ತಾಯಿತ್ತು. ನನ್ನ ಪಪ್ಪನ ಅಂಗಡಿ ಹತ್ರ ಹೋದ್ವಿ. ಅಲ್ಲಿ ಫಿಶ್ ಬಂದಿತ್ತು. ನಮ್ಮ ಅಪ್ಪ ಫಿಶ್ ಮರ್ಚೆಂಟ್ ಆಗಿರೋದ್ರಿಂದ ಫಿಶ್ಗಳನ್ನೆಲ್ಲ ತೆಗಿತಾಯಿದ್ರು. ದೊಡ್ಡ ದೊಡ್ಡ ಮೀನು ತೋರಿಸ್ತಾಯಿದ್ರು ನನಗೆ. ನೋಡ್ತೀಯಾ ಅಂತೇಳ್ಬಿಟ್ಟು ನನಗೆ ನೋಡಿ ತುಂಬ ಖುಷಿ ಆಯಿತು, ಎಕ್ಸೈಟ್ ಆಯಿತು. ಅದರ ಜೊತೆಗೆ ನನಗೂ ಕೂಡ ಫಿಶ್ ಬೇಕು ಅಂತೇಳ್ಬಿಟ್ಟು ಪಪ್ಪನ ಹತ್ರ ಕೇಳಿ ಫಿಶ್ ತರಿಸ್ಕೊಂಡೆ. ಗೈಸ್, ರಿಯಲಾಗಿ ನೋಡೋಕ್ಕಂತೂ ಫಿಶ್ ಇನ್ನೂ ದೊಡ್ಡದಾಗಿತ್ತು. ಸೊ ಫಸ್ಟ್ ನಮ್ಮ ಅಪ್ಪ ಇಲ್ಲಿ ಫಿಶ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರದ್ದು ಸ್ಕೇಲ್ಸ್ನೆಲ್ಲ ತಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದ್ರದ್ದು ಫಿನ್ಸ್, ಸ್ಕೇಲ್ಸ್ ಪ್ರತಿಯೊಂದೂ ಕೂಡ ಎಲ್ಲ ರಿಮೂವ್ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ಕಟ್ ಮಾಡ್ತಾರೆ. ಇಲ್ಲಿ ತೋರಿಸ್ತಾ ಇದ್ರು 1.5 kg ಇದೆ, ಸಾಕ ನಿನಗೆ 1.5 kg ಅಂತೇಳ್ಬಿಟ್ಟು. ನಾನು ಅಷ್ಟು ಸಾಕು ಅಂತೇಳ್ಬಿಟ್ಟು ಅಂದೆ. ಸೊ ಅದನ್ನೇ ಸ್ವಲ್ಪ ಕಟ್ ಮಾಡಿ ಫಸ್ಟು ಫಿಶ್ ಫ್ರೈಗೆ ಕಟ್ ಮಾಡಿ ಕೊಟ್ಬಿಟ್ಟು ಒಳಗಡೆದನ್ನೆಲ್ಲ ಆ್ಯಕ್ಚುಲಿ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಅದನ್ನ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಕ್ಲೀನ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಅದೇನು ಸ್ಲೈಸ್ ಇದೆ ಫಿಶ್ ಫ್ರೈಗೆ, ಫಸ್ಟು ಫಿಶ್ ಫ್ರೈಗೆ ಅಂತ ಹೊಡ್ಕೊಂಡು ಅದಾದಮೇಲೆ ಸಾಂಬಾರಿಗೆ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಫಿಶ್ ಫ್ರೈಗೆ ಮಾತ್ರ ಹಂಗೆ ಗಗ್ಲ ಪೀಸ್ನ ಕೊಡ್ತಾರೆ. ಸೊ ಐ ಲವ್ ಫಿಶ್ ಫ್ರೈ ಆಲ್ಸೋ. ಮುಳ್ಳು ಜಾಸ್ತಿ ಇತ್ತು ಗೈಸ್, ಸಿಕ್ಕಾಬಟ್ಟೆ ಮುಳ್ಳಿತ್ತು ಆ್ಯಕ್ಚುಲಿ ಮೀನಲ್ಲಿ. ಗ್ಲಾಸ್ ಕರ್ಪು ಅಂತೇನೋ ಅಂತಾರಂತೆ ಇದಕ್ಕೆ, ತುಂಬ ಮುಳ್ಳಿತ್ತು. ಆದರೆ ಸೊ ಫಿಶ್ನ ಕಟ್ ಮಾಡಿಸ್ಕೊಂಬಂದು ಮನೆಗೆ ಬಂದರೆ ನೋಡಿದ್ರೆ ಲಾಸ್ಟಿಗೆ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಏನು ನಡೀತಾ ಇತ್ತಲ್ವ ಅದನ್ನ ಎಲ್ಲ ಬೀಳ್ಸಿದ್ರು. ಆ ಸೌಂಡಿಗೆ ಮನೇಲಿ ಇದ್ದಿದ್ದು ಪಾತ್ರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಗೈಸ್, ದಡಬಡ ಸೌಂಡಿಗೆ. ಇಲ್ಲಿ ನಮ್ಮ ಅಣ್ಣನ ಮಗಳು ಪಾಪು ಬಂದ್ಬಿಟ್ಟು ಎಲ್ಲ ಜೋಡಿಸಿಡ್ತಾ ಇದ್ದು. ಇವಳಿಗೆ ನಾವು ಚಿಟ್ಟೆ ಚಿಟ್ಟೆ ಅಂತ ಕರಿತೀವಿ. ಅಣ್ಣನ ಮಗಳು ಅಂತಂದರೆ ದೊಡ್ಡಮ್ಮನ ಮಗನ ಮಗಳು. ಇದು ನಮ್ಮನೆ ಪಕ್ಕದಲ್ಲಿ ಇರೋದ್ರಿಂದ ನಮ್ಮನೆಗೆ ಡೈಲಿ ಬರ್ತಾ ಇರುತ್ತೆ. ನಮ್ಮಮ್ಮ ಇಲ್ಲಿ ಫಿಶ್ ಸಾಂಬಾರು ಮಾಡ್ತಾಯಿದ್ರು. ಫಸ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕಂತೆ. ಅದನ್ನು ನೀಟಾಗಿ ಬಾಡಿಸ್ಕೊಂಡು ಅದಾದಮೇಲೆ ಅದಕ್ಕೆ ಸಾಂಬಾರ್ದು ಮಸಾಲೆ ಹಾಕ್ಕೊಳ್ತಾ ಇದ್ದಾರೆ. ಫಿಶ್ ಸಾಂಬಾರ್ದು ಮಸಾಲೆ ಬೇರೆ ಥರ ಇರುತ್ತೆ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ರೆಸಿಪಿನ ತೋರಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಆಮೇಲೆ ಇಲ್ಲಿ ಫಿಶ್ ಸಾಂಬಾರ್ದು ಮಸಾಲೆನ ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಆಯಿಲ್ ಜೊತೆ ಎಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಷರ್ ಮಾಡಿಕೊಂಡು ಗಟ್ಟಿ ತೆಳು ಏನು ಬೇಕು ಅಂತ ಅದು ನೋಡಿಕೊಂಡು ಅಮ್ಮ ಇಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಫಿಶ್ ಸಾಂಬಾರು ಮಾಡ್ತಾರೆ ಎಲ್ಲದಕ್ಕಿಂತ. ಆ್ಯಂಡ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಂಬೆ ರಸನ ಹಿಂಡ್ಕೊಂಡು ಅದನ್ನು ನೀವು ಇದಕ್ಕೆ ಫಿಶ್ ಕರಿಗೆ ಹಾಕ್ಕೊಳ್ಬೇಕು. ಆದಷ್ಟು ಫಿಶ್ ಕರಿಗೆ ನಿಂಬೆ ಹಣ್ಣನ್ನು ಹಾಕಿದ್ರೆ ಅದ್ರದ್ದು ಕಲರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ತುಂಬ ಜನ ಹುಣಸೆ ಹಣ್ಣು ಇದು ಮಾಡ್ತಾರೆ. ಹುಣಸೆ ಹಣ್ಣು ಹಾಕಿದ್ರೆ ಸ್ವಲ್ಪ ಮೀನು ಸಾಂಬಾರು ಕಪ್ಪು ಬರುತ್ತೆ, ಇಲ್ಲಾಂತಂದರೆ ಈ ಥರ ಕೆಂಪಾಗಿ ಚೆನ್ನಾಗಿರುತ್ತೆ ಸಾಂಬಾರು. ಆ್ಯಕ್ಚುಲಿ ಈಗಲೂ ಕೂಡ ನೋಡ್ತಾ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅದಾದಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಅದನ್ನು ಕುದಿ ಬರ್ಬೇಕನ್ಸುತ್ತೆ. ಕುದಿ ಬಂದ ಮೇಲೆ ಅದಕ್ಕೆ ಫಿಶ್ ಆಗೋದು. ಅಷ್ಟರೊಳಗಡೆ ನಮ್ಮಮ್ಮ ಇಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾಯಿದ್ರು ಫಿಶ್ ಫ್ರೈಗೆ. ಅರಿಶಿನ ಪುಡಿ, ಅಚ್ಕಾರದ ಪುಡಿ ಆ್ಯಂಡ್ ಏನಾಗ್ತಾರೆ ಸಾಲ್ಟ್, ಐ ಗೆಸ್ ಸಾಲ್ಟ್ ಹಾಕ್ಕೊಂಡ್ರು. ಸಾಲ್ಟ್ ಹಾಕ್ಕೊಂಡು ಆದಮೇಲೆ ಇದು ನಮ್ಮ ಮನೇಲಿ ಮಾಡಿರೋವಂಥ ಮಸಾಲೆ ಪೌಡರ್, ಫಿಶ್ ಫ್ರೈದು ಮಸಾಲೆ ಪೌಡರ್ ಮಾಡಿರೋವಂಥದ್ದು ಇಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಹುಣ್ಸೆಹಣ್ಣು ರಸನ ಇದಕ್ಕೆ ಹಾಕ್ಕೊಳ್ಳಿ. ಅದಕ್ಕೆ ಬೇಡ, ಬಿಕಾಸ್ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ, ಅದೊಂಥರ ಸ್ವಾದ ಚೆನ್ನಾಗಿರುತ್ತೆ. ಫಿಶ್ ಫ್ರೈಗೆ ಹುಣ್ಸೆಹಣ್ಣು ರಸ ಹಾಕ್ಕೊಳ್ಳಿ, ನಿಂಬೆಹಣ್ಣು ರಸ ಹಾಕ್ಕೊಳ್ಬೇಡಿ, ಓಕೆನಾ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು
ಚೆನ್ನಾಗಿ ಅದು ಗಂಟೆಲ್ಲ ಇರುತ್ತೆ ಗೈಸ್, ಅಂತಂದರೆ ಮಸಾಲೆದೆಲ್ಲ ಗಂಟು ಇರುತ್ತಲ್ವಾ, ಕೆಲವೊಂದು ಸತಿ ಖಾರ ಪುಡಿ ಗಂಟಾಗಿರುತ್ತೆ, ಅರಶಿನ ಪುಡಿ ಗಂಟಾಗಲ್ಲ, ಬಟ್ ಮಸಾಲೆ ಎಲ್ಲ ಗಂಟಾಗಿರೋದ್ರಿಂದ ಅದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಫಿಶ್ಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಸೊ ಫಿಶ್ನ ಕೂಡ ಇಲ್ಲಿ ಮ್ಯಾರಿನೇಟ್ ಮಾಡೋಷ್ಟ್ರೊಳಗಡೆ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡೋಷ್ಟ್ರೊಳಗಡೆ ಆ ಕಡೆ ಸಾಂಬಾರು ಕೂಡ ಬೆಂದಿತ್ತು. ಓಕೆನಾ, ಸಿ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಸಾಂಬಾರು ಕೂಡ ಬೆಂದಿತ್ತು, ಕುದಿ ಬಂದಿತ್ತು. ಸಾಂಬಾರು ಕುದಿ ಬಂದಿದ್ದ ತಕ್ಷಣ ನಮ್ಮಮ್ಮ ಅದಕ್ಕೆ ಫಿಶ್ನ ಆ್ಯಡ್ ಮಾಡಿದ್ರು. ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಅದಕ್ಕೆ ಫಿಶ್ನ ಆ್ಯಡ್ ಮಾಡಿದ್ರು. ಸಿ ಎಲ್ಲ ಒಂದೊಂದೇ ಪೀಸ್ ಬಿಟ್ಕೊಳ್ತಾ ಇದ್ದಾರೆ ಸಾಂಬಾರೊಳಗೆ. ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು, ಬಟ್ ಫಿಶ್ ಫ್ರೈ ಅಂತೂ ಅಲ್ಟಿಮೇಟ್ ಆಗಿತ್ತು. ಸೊ ಫಿಶ್ ಹಾಕ್ಕೊಂಡು ಆದಮೇಲೆ ಅದು ನೀಟಾಗಿ ಬೇಯೋ ತನಕ ನೀಟಾಗಿ ಕುದಿ ಬರೆಸ್ಕೊಳ್ಬೇಕು. ಅದಾದ್ರ ಜೊತೆಗೆ ಫಿಶ್ ಫ್ರೈ ಕೂಡ ಇಲ್ಲಿ ರೆಡಿ ಮಾಡಿದರು. ಹಾಗೆ ಸ್ವಲ್ಪ ಆಚೆನೂ ಕೂಡ ಹೋಗಿ ಬಂದೆ. ನಾನು ಸ್ವಲ್ಪ ರೆಸ್ಟ್ ಮಾಡಿ ಆಚೆ ಹೋಗಿ ಬಂದೆ. ಆಚೆ ನನಗೆ ಸ್ವಲ್ಪ ಸ್ನ್ಯಾಕ್ಸ್, ಬೇಕರಿಲಿ ಚಾಕೊಲವ ಕೇಕ್ ಆ್ಯಂಡ್ ಮನೆಗೆ ಬಟ್ಟೆ ಒಣಗಾಕೋ ಕ್ಲಿಪ್ ಬೇಕಿತ್ತು, ಕಾಫಿ ಕಪ್ಸ್ ಬೇಕಿತ್ತು. ಪಾಪ ಕೆಲಸದವರಿಗೆ ಕಾಫಿ ಟೀ ಕೊಡೋದಕ್ಕೆ ಪ್ಲಾಸ್ಟಿಕ್ ಲೋಟ ಬೇಡ ಅಂತ, ಆ್ಯಂಡ್ ಅವರಿಗೆ ಟೀ ಮಾಡೋದಕ್ಕೆ ಟೀ ಪುಡಿ, ಬಟ್ಟೆ ಒಣಗಾಕ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಒಣಗಾಕಕ್ಕೆ ಅಂತ ಅದ್ರದ್ದು ಹಗ್ಗ, ಸಕ್ಕರೆ ಆ್ಯಂಡ್ ಏನೇಂತ ಶ್ಯಾಂಪು. ನಾನು ಆ್ಯಕ್ಚುಲಿ ಟ್ರೆಸ್ಮೆ ಶ್ಯಾಂಪೂನ ಯೂಸ್ ಮಾಡೋದು, ಬಟ್ ನಮ್ಮ ಅಣ್ಣ ಈ ಸತಿ ಫಾರ್ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಲಾರಿಯಲ್ದು ಟೋಟಲ್ ರಿಪೇರ್ 5 ತೊಗೊಂಡಿದ್ದಾನೆ. ಅದ್ರದ್ದು ರಿವ್ಯೂ ಕೂಡ ಹೇಳ್ತೀನಿ ಹೇಗಿತ್ತು ಅಂತ. ಬಟ್ ಟ್ರೆಸ್ಮಿ ರೆಡ್ ಬಾಟಲ್ ಬರುತ್ತಲ್ಲ ಕೆರೆಟಿಂದ, ಅದು ತುಂಬ ಚೆನ್ನಾಗಿದೆ. ಅಷ್ಟರೊಳಗಡೆ ನಮ್ಮ ಮುಂದೆ ಮನೆ ಪಾಪು, ಆ್ಯಕ್ಚುಲಿ ಇವನನ್ನು ನಮ್ಮ ಮನೆ ಮಗನ ಥರನೇ ಬೆಳೆಸಿದ್ದೀವಿ ನಾವು, ಈಗಲೂ ಕೂಡ ನಮ್ಮ ಮನೆ ಮಗನೇ ಅವನು. ಸೊ ಅವ್ನು ನನ್ನ ಅದ್ದೆ ಅಂತ ಕರೀತಾನೆ, ಅವನು ಕೂಡ. ಬಟ್ ಅಷ್ಟರೊಳಗಡೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಂತ ಹೇಳ್ಬಿಟ್ಟು ವಾಪಸ್ ಹೋದ. This was my day. Thank you so much for watching.